ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಂಡೇಯ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸ್ವಲ್ಪ ಔಟ್ಸೈಡ್ ಹೋಗಬೇಕಾಗಿತ್ತು. ನನ್ನ ಮಗಂದು ಬರ್ಡೇ, ನನ್ನ ಅಕ್ಕನ ಮಗಂದು. ಸೊ ನನ್ನ ಮಗಂದು ಬರ್ಡೇ ಇತ್ತು. ಸೊ ಅವ್ನಿಗೆ ಒಂದು ಸ್ವಲ್ಪ ವಿಶ್ ಮಾಡಿ ಕೇಕೆಲ್ಲ ಕಟ್ ಮಾಡಿಸಿ ಸ್ವಲ್ಪ ನಮ್ಮ ಸೈಟ್ ಹತ್ರ ಹೋಗಬೇಕಾಗಿತ್ತು. ಸೈಟ್ ಹತ್ರ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಸೊ ನನ್ನ ಔಟ್ಫಿಟ್ ಇದಾಗಿದೆ. ಸೊ ಒಂದು ಜೀನ್ಸ್ ಹಾಕ್ಕೊಂಡು ಒಂದು ಶಾರ್ಟ್ ಟಾಪ್ ಹಾಕ್ಕೊಂಡಿದ್ದೀನಿ. ಸೊ ಇದು ನನ್ನ ಔಟ್ಫಿಟ್ಟು. ಎಲ್ಲ ಆಯಿತು, ಕೆಲಸ ಆಯಿತು, ರೆಡಿಯಾಗಿದ್ದಾಯಿತು, ತಿಂಡಿ ಆಯಿತು, ಎಲ್ಲ ಆಯಿತು. ನೈಟ್ ಚಿಕನ್ ಮಾಡಿದ್ವಿ. ಸೊ ಅದಕ್ಕೆ ಚಪಾತಿ ಎಲ್ಲ ಮಾಡಿ ಇವಾಗ ತಿಂದಾಯಿತು. ಇವಾಗ ಔಟ್ಸೈಡ್ ಹೊರಡಬೇಕು. ಸ್ವಲ್ಪ ಸೈಟ್ ಹತ್ರ ಹೋಗಿ ಸ್ವಲ್ಪ ಬೇರೆ ಬೇರೆ ಕೆಲಸಗಳಿದೆ, ಅದನ್ನೆಲ್ಲ ಮುಗಿಸ್ಕೊಂಡು ಅಕ್ಕನ ಮನೆಗೆ ಹೋಗಿ ನನ್ನ ಮಗನಿಗೆ ವಿಶ್ ಮಾಡಿ ಕೇಕ್ ಕಟ್ ಮಾಡಿಸಿ ಅವ್ನಿಗೊಂದು ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಇವತ್ತು ಕೊಡ್ತೀನೋ ನೆಕ್ಸ್ಟ್ ವೀಕ್ ಕೊಡ್ತೀನಿ ಅಂತ ಗೊತ್ತಿಲ್ಲ. ಸೊ ಅದನ್ನೆಲ್ಲ ಮಾಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ. ಸೊ ಇವತ್ತಿನ ವೀಡಿಯೋ ಇದಾಗಿರುತ್ತೆ. ಸಂಡೇ ನನ್ನ ವ್ಲಾಗು ಕಂಟಿನ್ಯೂಷನ್. ನಮ್ಮ ಸೈಟದು ಡೀಟೇಲ್ಸ್ ಒಬ್ಬರು ಕೇಳಿದರು ಕಮೆಂಟ್ ಸೆಕ್ಷನಲ್ಲಿ. ಸೊ ಅವ್ರಿಗೂ ನಾನು ಇವತ್ತು ಹೇಳ್ತೀನಿ ಸೈಟು ಡೀಟೇಲ್ಸ್ ಯಾವುದು ಅದು, ನಾವು ಎಷ್ಟು ಕೊಟ್ವಿ, ಎಷ್ಟು ತೊಗೊಂಡ್ವಿ, ನಾವು ಎಲ್ಲಿ ತೊಗೊಂಡ್ವಿ, ಎಷ್ಟಾಯಿತು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಪಾಪ ಅವ್ರು ತುಂಬ ದಿನ ಆಗಿತ್ತು ನನಗೆ ಮೆಸೇಜ್ ಮಾಡಿ. ಸೊ ನಾನು ಇವತ್ತು ಅದನ್ನು ತಿಳಿಸ್ಕೊಡ್ತಿದ್ದೀನಿ. ಪ್ಲೀಸ್ ಕಮೆಂಟಲ್ಲಿ ಬೇಜಾರು ಮಾಡ್ಕೊಬೇಡಿ, ನಾನು ಅವ್ರ ಕಮೆಂಟ್ಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ. ಇವತ್ತಿನ ವೀಡಿಯೋದಲ್ಲಿ ನಿಮ್ಗೆ ಅದು ಫುಲ್ ಡೀಟೇಲ್ಸ್ ಇರುತ್ತೆ. ನಿಮ್ಗೆ ಇವತ್ತಿನ ಫುಲ್ ವೀಡಿಯೋ ನೋಡ್ತಾ ಇರಿ, ನಿಮಗೂ ಗೊತ್ತಾಗುತ್ತೆ. ಯಾರು ಕೂಡ ಸ್ಕಿಪ್ ಮಾಡ್ದಲ್ಲೇ ನೋಡ್ತಾ ಇರಿ. ನಾವು ಎಲ್ಲಿ ಸೈಟ್ ತೊಗೊಂಡ್ವಿ ಮತ್ತು ಎಷ್ಟಾಗಿದೆ, ರಿಜಿಸ್ಟ್ರೇಷನ್ ಯಾವಾಗ ಆಯಿತು, ಪ್ರತಿಯೊಂದು ನಾನು ಯಾವುದೂ ಶೇರ್ ಮಾಡಿಲ್ಲ. ಸ್ವಲ್ಪ ಅದನ್ನು ಹೈಡ್ ಮಾಡಿ ಇಟ್ಟಿದ್ದೆ. ಇವತ್ತು ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ. ನೀವು ಅದನ್ನು ನೋಡ್ತಾ ಹೋದರೆ ವಿಡಿಯೋ ಸ್ಕಿಪ್ ಮಾಡ್ದಲ್ಲೇ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ರಿಜಿಸ್ಟ್ರೇಷನ್ಗೆ ಎಷ್ಟಾಗುತ್ತೆ, ಎಲ್ಲಿ ಮಾಡಿಸಿದ್ದು, ಏನು ಎತ್ತ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಕಂಟಿನ್ಯೂಷನ್ ಮಾಡ್ತಾ ಹೋಗ್ತಿದ್ದೀನಿ. ಬನ್ನಿ, ಟೈಮ್ ಕೂಡ ಆಗೋಗಿದೆ, ಆಲ್ರೆಡಿ 1:30. ಸೊ ಬೇಗ ಟೈಮ್ ಆಗಿದೆ. ಬಿಸಿಲು ಬೇರೆ ಬರ್ತಾಯಿದೆ, ಮಳೆ ಬೇರೆ ಬರ್ತಾಯಿದೆ 4 ಡೇಸಿಂದ ಕಂಟಿನ್ಯೂಷನ್ ಆಗಿ. ಸೊ ಬೇಗ ಹೋಗಿ ಬೇಗ ಬರಬೇಕು, ತುಂಬ ಕೆಲಸಗಳಿದೆ. ಬನ್ನಿ, ನಿಮಗೂ ತೋರಿಸ್ಕೊಡ್ತೀನಿ ಇವತ್ತೆಲ್ಲ ನಮ್ಮ ಸೈಟೇ ಎಲ್ಲಿದೆ ಅಂತ ತೋರಿಸ್ಕೊಡ್ತೀನಿ. ಕಂಟಿನ್ಯೂಷನ್ ನೋಡ್ತಾ ಹೋಗಿ. ಇದು ಬಂದು ನಾನು ಓಲ್ಡ್ ವಿಡಿಯೋ ಮಾಡಿರೋ ಅಂಥದ್ದು. ಒಂದು ವರ್ಷ ಆಗಿದೆ ಅಷ್ಟೇ ನಾನು ಇದು ಮಾಡಿರೋದು. ಇವಾಗ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇದು ಬಂದು ಹೊಸ ಸೈಟು, ನಾವು ತೊಗೊಂಡಿರೋಂಥದ್ದು ಮಾಕ್ಲಿಯಲ್ಲಿ 30-40 ಸೈಟ್ ಇದು. ಸೊ ನಮಗೆ ರಿಜಿಸ್ಟ್ರೇಷನ್ ವಿತ್ ಸೈಟ್ ಪ್ರಾಪರ್ಟಿ ಎಲ್ಲ ಸೇರಿ 27.5 ಲಕ್ಷ ಅಂದರೆ 27.5 ಲ್ಯಾಕ್ ಆಗಿದೆ. ನಮಗೆ ಮೇನ್ ರೋಡಿಂದ 2 ಕಿಲೋಮೀಟರ್ ಒಳಗಡೆ ಇದೆ ಇದು ನಮಗೆ. ಸೊ ನಾವಿಲ್ಲಿ ಸರ್ಚ್ ಮಾಡಬೇಕಾದ್ರೆ ನಮಗೆ ಸಿಕ್ಕಿದಂಥದ್ದು ಪಕ್ಕದಲ್ಲೇ ಒಂದು ಕಿಲೋಮೀಟರ್ ಇಲ್ಲ, 1.5 ಕಿಲೋಮೀಟರ್ಗೆ ಅಲ್ಲಿ ನೇತ್ರಾವತಿ ಡ್ಯಾಮ್ ಕೂಡ ಬರುತ್ತೆ. ಸೊ ಅದನ್ನೆಲ್ಲ ನೋಡಿ ತೊಗೊಂಡಿದ್ದಂಥದ್ದು. ಬಟ್ ನಂಗೆ ಇದರಲ್ಲಿ ನಂಗೆ ಗೊತ್ತಿರಲಿಲ್ಲ, ಸೈಟ್ ಬಗ್ಗೆ ನಂಗೆ ಅಷ್ಟು ಗೊತ್ತೂ ಇಲ್ಲ. ನಂಗೆ ಎಷ್ಟು ಗೊತ್ತಿದೆ ನಾನು ಅಷ್ಟು ಮಾತ್ರ ಅಪ್ಡೇಟ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರು ಬೇಜಾರು ಮಾಡ್ಕೊಬೇಡಿ. ನನಗೆ ವಾಯ್ಸ್ ಕೂಡ ಆರಾಮಾಗಿ ಇಲ್ಲ, ಗಂಟಲು ಸ್ವಲ್ಪ ಹುಷಾರಿಲ್ದಲೆ ಕಾರಣ ಗಂಟೆಲ್ಲ ಫುಲ್ ಬ್ಲಾಕ್ ಆಗಿದೆ. ಹಂಗೆ ನನಗೆ ಎಷ್ಟು ಕ್ಲಿಯರಾಗಿ ಹೇಳೋಕ್ಕಾಗುತ್ತೋ ನಾನು ಅಷ್ಟು ಕ್ಲಿಯರಾಗಿ ಹೇಳ್ತೀನಿ. ಇದು ಬಂದು 30-40 ಸೈಟು ಮಾಕ್ಲಿ ಹತ್ರ ನಾವು ತೊಗೊಂಡಿರೋ ಅಂಥ. ನೆಕ್ಸ್ಟ್ ನೀವು ಎಲ್ಲೇ ಪ್ರಾಪರ್ಟಿ ತೊಗೋಬೇಕಾದ್ರೂ ಅಲ್ಲಿ ಸುತ್ತಮುತ್ತ 4-5 ಜನನ ವಿಚಾರಿಸ್ಕೊಂಡು ತೊಗೊಳ್ಳಿ ಅಂತಲೇ ಹೇಳ್ತೀನಿ. ಇದು ಬಂದು ಹೋಗಿರೋಂಥದ್ದು ಸಾಟರ್ಡೆ. ಸೊ ನಮಗೆ ಗೊತ್ತಿತ್ತು, ನಾವು ಅಲ್ಲಿ ಒಂದು 2-3 ಮಂತ್ಸಿಂದ ಅಲ್ಲಿ ಸ್ವಲ್ಪ ಓಡಾಡ್ತಾ ಇದ್ವಿ. ಏಕೆ ನಮಗೆ ವಿಲೇಜ್ಗೆ ಹತ್ರ ಆಗುತ್ತೆ ಓಡಾಡಲಿಕ್ಕೆ ಅಂತ. ಸರೌಂಡಿಂಗಲ್ಲೇ ನಮಗೆ ಸೈಟ್ ಬೇಕಾಗಿದ್ದು. ಸೊ ಹಂಗಾಗಿ ನಾವು ಅಲ್ಲೇ ಹುಡ್ಕೋಣ ಅಂತ ಹುಡ್ಕಿದ್ವಿ. ಫಸ್ಟ್ ನಮಗೆ 40 ನೋಡಿದ್ವಿ, ಬಟ್ ಅದು ನಾನು ಹೋಗಿ ನೋಡೋ ಅಷ್ಟು ಲೇಟ್ ಆಗೋಗಿತ್ತು. ಹಾಗಾಗಿ ಅದು ಕೂಡ ಬೇರೆಯವ್ರಿಗೆ ಸೇಲ್ ಆಗೋಗಿತ್ತು. ನಮಗೆ ಇದ್ರ ಋಣ ಇಲ್ಲ, ಬೇರೆ ಕಡೆ ನೋಡೋಣ ಅಂದ್ಕೊಂಡು ನಾವು ಕೂಡ ಸುಮ್ಮನೆ ಆದ್ವಿ. ಅದಾದಮೇಲೆ ಬೇರೆಯವರೇ ಅಲ್ಲಿ 3-4 ಸೈಟ್ ತೋರಿಸಿದ್ರು. ನಮಗೆ ಯಾವುದೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ನಮಗೆ 30-40 ಕೂಡ ಬೇಕಾಗಿದ್ದು. 30-40 ಕೂಡ ಓಕೆ, ನಮಗಿದೆ ಸಾಕಂತ ನಾವು ಅಲಾಟ್ಮೆಂಟ್ ಮಾಡ್ಕೊಂಡ್ವಿ. ರಿಜಿಸ್ಟ್ರೇಷನ್ ಕೂಡ ಎಲ್ಲ ನಾವು ಮಾಡಿಸ್ಕೊಂಡ್ವಿ ಇಮಿಡಿಯೇಟ್ಲಿ ಬ್ಯಾಕ್ ಟು ಬ್ಯಾಕು. ಅದು ಇನ್ನೂ ಬಿಟ್ಟಿರಲಿಲ್ಲ, ಬಟ್ ಒಳಗಡೆನೇ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋದಿದ್ದೇ ಇರ್ತಲ್ಲ. ಸೊ ಹಾಗಾಗಿ ನಾವು ಮಾಡಿಸ್ಕೊಂಡ್ವಿ, ನಮ್ಮ ಹೆಸ್ರಿಗೆ ಒಂದು ಮಾಡಿಸ್ಕೊಳ್ಳೋಣ ಅಂತ. ಅದಾದಮೇಲೆ ಇನ್ನೂ ಒಂದು ಸೈಟಿಗೆ ಬಂದ್ವಿ. ಇದು ಬಂದು 50ಗೆ 40, 15ಕ್ಕೆ 40 ಇದೆ. ತುಂಬ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ ನಮ್ಮಷ್ಟದಕ್ಕೂ. ಬಟ್ ನನಗೆ ಗೊತ್ತಾಗ್ತಿರ್ಲಿಲ್ಲ ಇದು ಯಾವ ಸೈಟು, ಇದು ಯಾವ್ದು ನಮ್ಮದು, ಯಾವುದೋ ಅವ್ರದ್ದು ಬೇರೆಯವ್ರದ್ದು ಯಾವುದು ಅಂತ. ಅಲ್ಲಿ ಕಲ್ಲು ಇಟ್ಟಿದ್ವಿ, ಆ ಕಲ್ಲಿಂದ ನಮ್ಗೆ ಅದು ಗೊತ್ತಾಗ್ತಿತ್ತು ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೇ ಥರ ಗೊತ್ತಾಗ್ತಿರ್ಲಿಲ್ಲ. ಸೊ ಇದು ಒಂದು ಸೈಟ್. ಇದು ನನ್ನ ಮದುವೆಗೆ ಮುಂಚೆ ಹಸ್ಬೆಂಡ್ ತೊಗೊಂಡಿದ್ದಂಥದ್ದು 15ಕ್ಕೆ 40. ಇದು 30-40ಗೆ ಬಂದು ನಾವು ಇವಾಗ 1 ಇಯರ್ ಆಗಿದೆ. 1 ಇಯರ್ ಕೂಡ ಆಗಿಲ್ಲ, ಇನ್ನೂ 10 ಮಂತ್ಸ್ ಆಗಿದೆ ಅಷ್ಟೇ ತೊಗೊಂಡು 30-40. ಸೊ ಇದು ಬಂದು ಕಮ್ಮಸಂದ್ರದಲ್ಲಿರೋವಂಥದ್ದು 15-40 ಕಮ್ಮಸಂದ್ರದಲ್ಲಿರೋವಂಥ ಸೈಟ್ ಇದು. ಸೊ ಇದು ಕೂಡ ನಮಗೆ
ಇವಾಗ ವ್ಯಾಲ್ಯೂಯಬಲ್ ಸೇಲ್ ಮಾಡ್ತೀನಿ ಅಂದರೂ ಒಂದು 15-16 ಲಕ್ಷಕ್ಕೆ ಕೊಡ್ತಾಯಿದೆ ಅಷ್ಟೇ. ಬಟ್ ನಾವೇನು ಸೇಲ್ ಮಾಡೋದೇನು ಬೇಡ, ನಾವು ಇಟ್ಕೊಳ್ಳೋಣ ಅಂತ ನೋಡ್ಕೊತಾ ಇದ್ದೀವಿ, ಫ್ಯೂಚರ್ಗೆ ಬೇಕಾಗುತ್ತೆ ಅಂತ. ಸೊ ಇಲ್ಲೂ ಕೂಡ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಇದು ನಮ್ಮ ಅತ್ತೆ ಹೆಸರಲ್ಲಿರುವಂಥ ಸೈಟು. ಇದು ಕೂಡ ಚೆನ್ನಾಗಿದೆ, ಮೇನ್ ರೋಡ್ಗೆ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಸೊ ನಾವು ಆದಷ್ಟು ನಾನು ಮೇನ್ ರೋಡ್ಗೆ ನಿಯರೆಸ್ಟ್ ಇರೋವಂಥದ್ದೇ ನಾವು ನೋಡ್ತೀವಿ ಪ್ರಾಪರ್ಟಿ. ಏಕೆ ಅಂತಂದರೆ ಮುಂದೆ ಫ್ಯೂಚರ್ಗೂ ಅದು ನಮಗೆ ಇನ್ವೆಸ್ಟ್ಮೆಂಟ್ ಥರನೂ ಇರಬೇಕು. ಸೊ ನಾವು ನೆಕ್ಸ್ಟ್ ಸೇಲ್ ಮಾಡ್ತೀವಿ ಅಂದರೆ ನಮ್ಗೆ ಅದು ಇನ್ವೆಸ್ಟ್ಮೆಂಟ್ ಲಾಭ ಬರೋ ಥರನೇ ನೋಡಬೇಕಲ್ವ. ಹಾಗಾಗಿ ನಾವು ಇದೇ ಕೊಡ್ತಾರೋ ಕಾರಣದಿಂದ ನೋಡ್ಕೊತೀವಿ. ಈ 2 ಸೈಟಲ್ಲಿ ನೋಡಿಕೊಂಡು ಮನೆಗೆ ಹೋಗೋಣ ಅಂತ ಹೊರಡ್ತಾಯಿದ್ವಿ. ಬಟ್ ತುಂಬ ಮಳೆ ಇತ್ತು, ತುಂಬ ಕೊಚ್ಚೆ ಇತ್ತು. ಹಾಗಾಗಿ ಸ್ವಲ್ಪ ತಲೆ ನೋಡಿಕೊಂಡು ಖಾತೆ ಯಾವಾಗ ಬಿಡ್ತಾರೆ ಅದು ಇದು ಅಂತ ನೋಡ್ತಾಯಿದ್ವಿ. ಆ ಸುತ್ತಮುತ್ತ ಮನೆಗಳು ಕನ್ಸ್ಟ್ರಕ್ಷನ್ಗಳು ನಡೀತಾ ಇದೆ. ಅದಾದಮೇಲೆ ನನ್ನ ದೊಡ್ಡ ಮಗಂದು ಬರ್ತ್ಡೇ ಇತ್ತು. ಅವ್ನ ಬರ್ತ್ಡೇಗೆ ಒಂದು ಕೇಕ್ ತೊಗೊಳ್ಳೋಣ ಅಂತ ಬಂದ್ವಿ. ಅವ್ರ ಮನೆ ಹತ್ರ ಮಾಗಡಿ ರೋಡಲ್ಲಿ ಜಸ್ಟ್ ಬೇಕಾಕೆ ಬಂದ್ವಿ. ಒಂದು ಕೇಕ್ ಯಾವ್ದಾರು ಒಂದು ಚೆನ್ನಾಗಿರೋದು ಒಂದು ಬುಕ್ ಮಾಡೋಣ ಅಂತ. ಹಾಗೆ ಕೇಕೆಲ್ಲ ತೊಗೊಂಡು ಮನೆಗೆ ಬಂದು ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ನೋಡಿದೆ. ಅಕ್ಕ ನಾನ್ ವೆಜ್ ಮಾಡಿದ್ದೀನಿ, ಏನೂ ಬೇಡ ಸ್ನ್ಯಾಕ್ಸು, ಜಸ್ಟ್ ಒಂದು ಕೇಕ್ ಆದ್ರೂ ತೊಗೊಂಡು ಸಾಕು, ಅದು ಬಿಟ್ಟು ಬೇರೆ ಏನೂ ತೊಗೊಬರ್ಬೇಡ ಅಂತ ಅಂದು ಮನೆಗೆ ಬಂದು ಹಂಗೆ ಒಂದು ವೀಡಿಯೋ ತೊಗೊಂಡಿಲ್ಲ ಅಂದರೆ ಹೆಂಗಿರುತ್ತೆ. ನನ್ನ ಹೊಸ ಫೋನ್ ಬೇರೆ ಸ್ಟಾರ್ಟಿಂಗ್ ತೊಗೊಂಡಿದ್ದಾಗ ಹಂಗೆ ಒಂದು ವೀಡಿಯೋಸ್ ತೊಗೊಳ್ಳೋ ಕ್ಲಿಪ್ಪಿಂಗ್ ತೊಗೊಂಡೆ. ಅವಳು ಕತೆ ಬಾ ವೀಡಿಯೋಸ್ಗೆ ಅಂತ, ನಾನು ಬರೋಲ್ಲ ವೀಡಿಯೋಸ್ಗೆ ನೀನೇ ಮಾಡ್ಕೊ ಅಂತ ಹೇಳ್ತಾಯಿದ್ಲು. ಬಟ್ಟೆ ರಾಶಿಗಳು ನೋಡಿ ಹೆಂಗೆಲ್ಲ ಹಾಕಿದ್ಲು, ಅವಳು ಬೈತಾಯಿದ್ಲು. ಇದೊಂದು ನಾನು ತೊಗೊಂಡೋಗಿದ್ದಂತಹ ಕೇಕು ಹ್ಯಾಪಿ ಬರ್ಡೇ ಧನ್ವೀರ್ ಅಂತ ಹಾಕ್ಸಿದ್ದೆ. ಬಟ್ ಅವನಿಗೆ ಸ್ಪೈಡರ್ ಮ್ಯಾನ್ ಅಂದರೆ ತುಂಬ ಇಷ್ಟ. ಸೊ ಇವಾಗ ಈ ಸಲ ಜಂಗಲ್ ಥೀಮಲ್ಲಿ ಮಾಡಿಸಿದ್ರು, ಸ್ವಲ್ಪ ಬಟರ್ಫ್ಲೈ ಥರ ಎಲ್ಲ ಇಟ್ಟಿದ್ರು. ಸೊ ಒಂದು ಕ್ಯಾಂಡಿ ಮೇಲೆ ಧನ್ವೀರ್ ಅಂತ ಹಾಕ್ಸಿದ್ರು. ತುಂಬ ಸಿಂಪಲ್ ಆಗಿದ್ದು ಎಲಿಗೆಂಟ್. ಕೇಕ್ ಕಟ್ ಮಾಡ್ಕೊಳ್ಳಿಕ್ಕೆ ಅಂತ ನಿಂತ್ಕೊಂಡ್ರು. ಬಟ್ ಇಲ್ಲಿ ಯಾರೂ ಜಾಸ್ತಿ ಬಂದಿರಲಿಲ್ಲ, ರಿಲೇಟಿವ್ಸ್ನ ಯಾರನ್ನೂ ಕರೆದಿರಲಿಲ್ಲ.
ಸಿಂಪಲಾಗೆ ಮಾಡೋಣ ಅಂತ 5 ಇಯರ್ಸ್ ಬರ್ಡೇನ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಬಟ್ ನಾನಂತೂ ಅವನಿಗೆ ತುಂಬ ರೇಗಿಸ್ತಾ ಇದ್ದೆ, ಮುಸ್ತಫಾ ಅಂತ. ನೋಡೋಕ್ಕೆ ಮುಸ್ತಫಾ ಥರನೇ ಕಾಣ್ತಾ ಇದ್ದ, ಬಟ್ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ತಿದ್ದೆ. ಬಟ್ ನನ್ನ ಮಗ ಇಲ್ಲಿಲ್ಲ ಅಂತ ಮಿಸ್ ಮಾಡ್ಕೊತಾ ಇದ್ದ ನನ್ನ ಮಗನ. ಬಟ್ ಅವನು ಅಮ್ಮ ಜೊತೆ ಇದ್ದ. ಅವ್ರು ಬಟ್ ಎಲ್ಲೋ ತಿರುಪತಿಗೆ ಎಲ್ಲೋ ಹೋಗಿದ್ರು ಅನಿಸುತ್ತೆ ಮೇ ಬಿ. ಅವರು ಬ್ಯಾಂಗ್ಳೂರಲ್ಲಿ ಇರಲಿಲ್ಲ, ಬ್ಯಾಂಗ್ಳೂರಲ್ಲಿ ಇದ್ದರೆ ಖಂಡಿತ ಅವ್ರು ಬರ್ತಾಯಿದ್ರು. ಸೊ ನಾನು ನೋಡಿ ಅಲ್ಲಿ ಟಿ ವಿಲಿ ಕಾಣ್ತಾ ಇದ್ದೀನಿ, ವಿಡಿಯೋ ಮಾಡ್ತಾ ಇರೋದು. ಅವನು ಕೇಕ್ ಕಟ್ ಮಾಡೋ ಅಂದರೆ ನಾಚ್ಕೊಂಡು ನಿಂತ್ಕೊತಾ ಇದ್ದಾರೆ ನನ್ನ ಮಗ. ಪಾಪಚ್ಚಿ ಅದು ಏನು ಹೇಳೋರು ಅದು ಮಾಡ್ತಾನೇ ಇತ್ತು. ತಮಾಷೆಗೆ ಎಂಜಾಯ್ ಮಾಡಿಕೊಂಡೇ ಇದ್ವಿ. ಇದು ಆ ಪುಟ್ಟ ಫ್ಯಾಮಿಲಿ, ಅಮ್ಮ ಮಗ ಅಪ್ಪ. ಇದೊಂದು ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಕ್ಯೂಟ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಈ ವಿಡಿಯೋ ಹಿಂಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ನನ್ನ ಮಗನ ಪುಟ್ಟ ಬರ್ತ್ಡೇ ಒಂದು ಪುಟ್ಟ ಸೆಲೆಬ್ರೇಷನ್. ಹಾಗೆ ನನ್ನ ಸೈಟಿನ ಯಾರ್ಯಾರಿಗೆ ಡೀಟೇಲ್ಸ್ ಬೇಕಾಗಿತ್ತು ಡೀಟೇಲ್ಸು ಮೆನ್ಷನ್ ಮಾಡಿದ್ದೀನಿ. ಇನ್ನು ನಿಮ್ಗೆ ಏನಾದ್ರು DM ಬೇಕಾಗಿದ್ದರೆ ನನಗೆ ಪರ್ಸ್ನಲಾಗಿ ಏನಾದ್ರು ಕಮೆಂಟ್ ಮಾಡಿ, ನಾನು ಯಾವುದೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಂಗೆ ಸೈಟ್ ನಿಮಗೆ ಸಿಗುತ್ತೆ, ಏನು ಎತ್ತಾ, ನೀವೆಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಒಳ್ಳೆಯದು, ನಿಮಗೆ ನಿಯರೆಸ್ಟ್ ಎಲ್ಲಿ ಸಿಗುತ್ತೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಬ್ರೋಕರ್ ಕಡೆಯಿಂದ ಹೋದರೆ ಒಳ್ಳೆಯದ ಏನು ಅಂತ ಬೇಕಾದ್ರೆ ಹೇಳಿ. ಅದನ್ನು ನಿಮಗೆ ಪರ್ಸ್ನಲಾಗಿ ಒಂದು ವಿಡಿಯೋ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹ್ಯಾಪಿ ಬರ್ಡೇ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಕಂದ. ಇದು ಲಾಸ್ಟ್ ಇಯರ್ ವಿಡಿಯೋ. ಇನ್ನೇನು ಅವ್ನ ಬರ್ಡೇ ಕೂಡ ಬಂದೇ ಬಿಡ್ತು, ಅಕ್ಟೋಬರಿಗೆ ಅವ್ನ ಬರ್ಡೇ ಬರ್ತಾಯಿದೆ. ನೋಡೋಣ ಅವ್ನ ಬರ್ಡೇಗೆ ಈ ಸಲ ಏನಾದರೂ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡೋಕ್ಕಾಗತ್ತೆ ನನ್ನ ಕೈಲಿ ಅಂತ. ಲಾಸ್ಟ್ ಇಯರ್ ಏನು ಕೊಟ್ಟಿಲ್ಲ, ಈ ವರ್ಷ ಏನಾದ್ರು ಕೊಡೋಣ ಅಂತ ಕಾಯ್ತಾ ಇದ್ದೀನಿ. ಬಟ್ ಏನು ಕೊಡ್ತೀನಿ ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರಿರ ನನ್ನ ವೀಡಿಯೋನ